ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ರೇವ್ ಪಾರ್ಟಿ ಕೇಸ್ನ ಬಿಗ್ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಸಿಬಿ ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಬರೀ ಡ್ರಗ್ಸ್ ಪಾರ್ಟಿ ಅಲ್ಲ, ಮತ್ತೊಂದು ದಂಧೆ ಕೂಡ ಈ ರೇವ್ ಪಾರ್ಟಿಯಲ್ಲಿ ನಡೀತಾ ಇತ್ತು ಅನ್ನೋದು ಸಿಸಿಬಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು, ಡ್ರಗ್ಸ್ ಸೇವನೆ ಮಾಡಿದ್ದು ಕೂಡ ಪತ್ತೆಯಾಯಿತು. 86ಕ್ಕೂ ಹೆಚ್ಚು ಜನರ ಬ್ಲಡ್ ರಿಪೋರ್ಟ್ ಕೂಡ ಪಾಸಿಟಿವ್ ಬಂತು. ಅಲ್ಲಿಗೆ ಬಹಳ ಸ್ಪಷ್ಟವಾಯಿತು ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅಂತ. ಇದಷ್ಟೇ ಅಲ್ಲ, ಈ ರೇವ್ ಪಾರ್ಟಿಯಲ್ಲಿ ಮತ್ತೊಂದು ದಂಧೆ ಎಗ್ಗಿಲ್ಲದೆ ನಡೀತಾ ಇತ್ತಂತೆ. ಆ ದಂಧೆ ಏನು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ಡ್ರಗ್ಸ್ ಪಾರ್ಟಿಯ ಜೊತೆಗೆ ನಡೀತಾ ಇತ್ತು ಬೆಟ್ಟಿಂಗ್ ದಂಧೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆಂಧ್ರ ಪ್ರದೇಶ ಚುನಾವಣೆಯ ಸಂಬಂಧ ನಡೀತಾ ಇದ್ದಂತಹ ದಂಧೆ ಇದು. ವಿಧಾನಸಭೆ ಲೋಕಸಭೆ ಚುನಾವಣೆಯ ಬಗ್ಗೆ ಬೆಟ್ಟಿಂಗ್ ಆಗ್ತಾ ಇತ್ತಂತೆ. ಬಂಧಿತರ ಖಾತೆಯಲ್ಲಿನ 86 ಲಕ್ಷ ಹಣವನ್ನ ಸದ್ಯ ಫ್ರೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಒಟ್ಟು 7 ಬ್ಯಾಂಕ್ ಖಾತೆಗಳಲ್ಲಿನ 86 ಲಕ್ಷ ರೂಪಾಯಿ. ಡ್ರಗ್ಸ್ ಹಾಗೂ ಬೆಟ್ಟಿಂಗ್ ದಂಧೆಯ ಬಗ್ಗೆ ಸಿಸಿಬಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಪೆಡ್ಲರ್ ಸಿದ್ದಿಕಿ ಬಳಿ ಡ್ರಗ್ಸ್ ಖರೀದಿ ಮಾಡಿರುವ ಸಾಕ್ಷ್ಯ ಕೂಡ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈಗ ಈ ಸಿದ್ದಿಕಿ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರೋ, ಯಾರು ಈತನಿಂದ ಡ್ರಗ್ಸ್ ಪಡೆದುಕೊಂಡಿದ್ರೋ ಆ ಕುರಿತು ಕೂಡ ಸಾಕ್ಷ್ಯಗಳು ಪತ್ತೆಯಾಗಿದೆ ಅಂತೆ. ನೋಡಿ, ಈಗ ಪ್ರಮುಖವಾಗಿ ಸಾಕ್ಷ್ಯಗಳು ಅಂತಂತಂದ್ರೆ ಅವರ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಪರೀಕ್ಷೆಗೆ ಅಂತ ಕೊಟ್ಟಿದ್ರು. ಅದರಲ್ಲಿ ದೃಢಪಟ್ಟಿದೆ. ಹೌದು, ಎಷ್ಟು ಜನ ಸೇವನೆ ಮಾಡಿದ್ರು ಅಂತೇಳಿ ದೃಢ ಆಗಿದೆ. ಅದರಲ್ಲೂ ನಟಿ ಹೇಮಾ ಕತೆ ಇದೆಯಲ್ಲ, ದೊಡ್ಡ ಹೈಡ್ರಾಮಾ, ರಿಯಲ್ ಫಿಲಮ್ ತೋರಿಸ್ಬಿಟ್ರು. ರಿಯಲ್ ಫಿಲಮೇ ತೋರಿಸ್ಬಿಟ್ರು ಅವತ್ತು. ನಾವೇ ಶಾಕ್ ಅವತ್ತು. ನಾವಲ್ಲಿ ನೋಡ್ತಾ ಇದೀವಿ, ಅಲ್ಲೇ ಇದು ರೇವ್ ಪಾರ್ಟಿಯಲ್ಲಿ ಇದ್ರು ಅಂತೇಳಿ ಸುದ್ದಿ ಬಂತಲ್ಲ ಅಂತೇಳಿ ಸುದ್ದಿ ಹೊಡೆದ್ವಿ. ಆಮೇಲೆ 3 ಬರೀ ಚೆಕ್ ಮಾಡಿಸ್ಕೊಂಡ್ವಿ ನಮ್ಮ ರಿಪೋರ್ಟರ್ಗೆ ಹೇಳಿ. ಅದಾದ್ಮೇಲೆ ಒಂದು ವಿಡಿಯೋ ಬರುತ್ತೆ. ವಿಡಿಯೋ ನೋಡಾದ್ಮೇಲೆ ಇರ್ಬೋದೇನೋ ಅಂತೇಳಿ ವಿಡಿಯೋ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ನಮ್ಮನ್ನ ನಂಬಲೇಬೇಕು. ಆದ್ರೂ ನಮ್ಮಲ್ಲಿ ಡೌಟ್ ಇದ್ದೇ ಇರುತ್ತೆ. ಕ್ಲಾರಿಫಿಕೇಶನ್ ಅಫಿಷಿಯಲ್ನ ಕೇಳಿದಾಗ ಇಲ್ಲ ರೀ ಇದ್ರು ಅವರು. ಆಮೇಲೆ ಅವ್ರಿಗೆ ಶಾಕ್, ಏನಿದು ಮೀಡಿಯಾದಲ್ಲಿ ಹಿಂಗ್ ಬರ್ತಾ ಇದೆಯಲ್ಲ, ಹೆಂಗೆ ಸ್ಟೇಟ್ಮೆಂಟ್ ಕೊಟ್ರು ಅಂತೇಳಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜಿಆರ್ ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟಂತೆ ನಟಿ ಹೇಮಾಗೆ ನೋಟಿಸ್ ನೀಡಿರುವ ಬೆನ್ನಿಗೆ ಸಿಸಿಬಿ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ವಿವಿಐಪಿಗಳಿಂದ ಸಿಸಿಬಿ ಕಚೇರಿಗೆ ಫೋನ್ ಮೇಲೆ ಫೋನ್ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಡ್ರಗ್ಸ್ ಸೇವನೆ ಮಾಡಿದಕ್ಕೆ ದಂಡ ವಿಧಿಸಿ ಕೇಸ್ ಕೈ ಬಿಡೋದಕ್ಕೆ ಒತ್ತಡ ಹೆಚ್ಚಾಗಿದೆಯಂತೆ. ಯಾವುದೇ ಒತ್ತಡಕ್ಕೂ ಕೂಡ ಬಗ್ಗಿಲ್ಲ ಸಿಸಿಬಿ ಅಧಿಕಾರಿಗಳು. ಸೋಮವಾರ ವಿಚಾರಣೆಗೆ ಹಾಜರಾಗದಿದ್ರೆ 2ನೇ ನೋಟಿಸ್ ಕೊಡ್ತೀವಿ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಮೇ 27ರಂದು ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಲಾಗಿದೆ. ಬಟ್ ಈಗ ಅವರು ವಿಚಾರಣೆಗೆ ಹಾಜರಾಗದೇ ಇದ್ದಲ್ಲಿ, ಅಂದ್ರೆ ನಾಳೆನೇ ಅವರು ವಿಚಾರಣೆಗೆ ಹಾಜರಾಗಬೇಕು. ಸಪೋಸ್ ಸೋಮವಾರ ಅವ್ರು ಹಾಜರಾಗ್ಲಿಲ್ಲ ಅಂದ್ರೆ ಮತ್ತೊಂದು ನೋಟಿಸ್ ಕೊಡ್ತೀವಿ ಅಂತ. ಅವ್ರ ನಟಿ ಅನ್ನೋದೇ ಗೊತ್ತಿರಲಿಲ್ಲ ಅಂತ ಅಧಿಕಾರಿಗಳಿಗೆ, ಅವರೇ ಪರಿಚಯ ಮಾಡ್ಕೊಂಡ್ರು ಅಂತ. 1000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀನಿ ಅಂತ. ನಾಗರಾಜ್ ನಮ್ಮ ಪ್ರತಿನಿಧಿ ಲೈವ್ನಲ್ಲಿ ಜನ ಇದ್ದಾರೆ. ನಾಗರಾಜ್, ಹೊಸ ದಂಧೆ ಕೂಡ ಅಲ್ಲಿ ನಡೀತಾ ಇತ್ತು ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ನಟಿ ಹೇಮಾ. ಅದಕ್ಕಿಂತ ಇಂಪಾರ್ಟೆಂಟ್ ಈ ತನಿಖಾ ತಂಡದ ಮೇಲೆ ಪ್ರೆಷರ್ ಆಗ್ತಾರಲ್ಲ, ಜಾಸ್ತಿ ಕೇಸ್ ಮಾಡಬೇಡ್ರಿ, ಜಾಸ್ತಿ ಮೇಜರ್ ಸೆಕ್ಷನ್ಗಳನ್ನ ಹಾಕ್ಬೇಡಿ, ಸ್ವಲ್ಪ ನೋಡಿ ಹೆಲ್ಪ್ ಮಾಡಿ. ಯಾವಾಗ ನಿಲ್ಲುತ್ತಿದ್ದಲ್ಲ ನಾಗರಾಜ್? ಖಂಡಿತ ನಾಗೇಂದ್ರ, ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ರೆ ಹಾಗೆ ಅನ್ಸ್ತಾ ಇರ್ತಕ್ಕಂಥದ್ದು. ನೀವು ಸಿಸಿಬಿ ಅವರಿಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಸರ್. ನಿಮ್ಗೆ ಯಾರು ಕಾಲ್ ಮಾಡಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಾರಲ್ಲ, ಅವ್ರನ್ನೂ ಹಾಕಿ ಕೇಸಲ್ಲಿ ಜಡಿಬೇಕು. ಆಗ ಬುದ್ಧಿ ಬರುತ್ತೆ. ಕಂಟಿನ್ಯೂ ನಾಗರಾಜ್. ಖಂಡಿತ ನಾಗೇಂದ್ರ, ಆ ಕೆಲಸವನ್ನ ಸಿಸಿಬಿ ಮಾಡಬಹುದು. ಯಾಕಂತಂದ್ರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸೋ ಯಾರ ಮೇಲೆ ಬೇಕಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಸಿಸಿಬಿ ಅಧಿಕಾರಿಗಳು ಇದಕ್ಕಿಂತ ಮೀರಿ ಒತ್ತಡ ಬಂದ್ರೆ ನಾವು ಆ ಕ್ರಮಕ್ಕೆ ಮುಂದಾಗ್ತೀರಿ ಅನ್ನೋ ಮಾಹಿತಿಯನ್ನು ಸಹ ಸಿಸಿಬಿ ಅಧಿಕಾರಿಗಳು ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರ ರಿವೀಲ್ ಆಗುತ್ತೆ. ಏನು ಇವರ 7 ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡ್ಕೊಳ್ತಾರೆ, ಅದನ್ನ ಅನಾಲಿಸಿಸ್ ಮಾಡುವಾಗ ಜೊತೆಗೆ ಒಂದಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಿದಾಗ ಸಿಸಿಬಿ ಅಧಿಕಾರಿಗಳಿಗೆ ಒಂದು ದೃಢ ಆಗುತ್ತೆ. ಈ ರೇವ್ ಪಾರ್ಟಿಯಲ್ಲಿ ಕೇವಲ ಡ್ರಗ್ಸ್ ಮಾತ್ರ
ಸೇವನೆ ಆಗೋದ್ರ ಬಗ್ಗೆ ಅಥವಾ ಇನ್ನೇನೋ ಪಾರ್ಟಿ ನಡೆಯೋದ್ರ ಬಗ್ಗೆ ಮಾತ್ರ ಇರಲಿಲ್ಲ. ಬದಲಾಗಿ ಇತ್ತೀಚೆಗೆ ಆಂಧ್ರ ಪ್ರದೇಶ ಏನು ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ನಡೆದಿದೆ, ಇದರ ಸಂಬಂಧವಾಗಿ ಬೆಟ್ಟಿಂಗ್ ದಂಧೆಯು ಈ ಒಂದು ರೇವ್ ಪಾರ್ಟಿಯಲ್ಲಿ ನಡೀತಾ ಇತ್ತು ಅನ್ನೋ ಅಂಶ CCB ತನಿಖೆಯಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಆದರೆ ಇದನ್ನು ವ್ಯವಸ್ಥಿತ ಆ ಪಾರ್ಟಿಗೆ ಸೀಮಿತವಾಗಿ ನಡೆಸ್ತಾ ಇದ್ರೆ ಅಥವಾ ವ್ಯವಸ್ಥಿತವಾಗಿ ಬುಕ್ಕಿಗಳೊಟ್ಟಿಗೆ ಈ ಒಂದು ಪಾರ್ಟಿ ಮುಖೇನ ಒಂದು ಬೆಟ್ಟಿಂಗ್ ಜಾಲಕ್ಕೆ ಬೆಟ್ಟಿಂಗ್ ಆಡೋದಕ್ಕೆ ಮುಂದಾಗಿದ್ರೆ ಈ ಬಗ್ಗೆ CCB ಒಂದು ಡೀಪಾಗಿ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಉಳಿದಂತೆ ಏನು ಈ ಒಂದು ಪ್ರಕರಣದಲ್ಲಿ ನಟಿ ಹೇಮಾ ಈಗಾಗಲೇ ಅವರ ಬ್ಲಡ್ ಸ್ಯಾಂಪಲ್ನಲ್ಲಿ ಡ್ರಗ್ಸ್ ತೆಗೆದುಕೊಂಡಿರ್ತಕ್ಕಂಥದ್ದು ಪಾಸಿಟಿವ್ ಅಂತೇಳಿ ಬಂದಿದೆ. ಅವರಿಗೆ ನಾಳೆ ವಿಚಾರಣೆಗೆ ಬರೋದಕ್ಕೆ CCB ನೋಟಿಸ್ ಕೊಟ್ಟಿದೆ. ಈ ಒಂದು ನೋಟಿಸ್ ಕೊಟ್ಟ ಬಳಿಕ ಸಾಕಷ್ಟು ರಾಜಕೀಯ ವ್ಯಕ್ತಿಗಳು, ಅದು ಆಂಧ್ರ ಪ್ರದೇಶದ ರಾಜಕೀಯ ವ್ಯಕ್ತಿಗಳು ಇಲ್ಲಿಯ ರಾಜಕಾರಣಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ಕರೆ ಮಾಡಿಸೋದಿರ್ಬೋದು, ಇಲ್ಲ ನೇರವಾಗಿ CCB ಅಧಿಕಾರಿಗಳಿಗೆ ನಾವು ಆಂಧ್ರ ಪ್ರದೇಶದ ಈ ರೀತಿಯ ಒಂದು ರಾಜಕಾರಣಿಗಳು ಅಥವಾ VVIPಗಳು ಅಂತ ಹೇಳ್ಕೊಂಡು ಕರೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ CCB ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಇದೇ ರೀತಿ ಪ್ರೆಷರ್ ಮುಂದುವರೆದ್ರೆ ಅವ್ರ ಮೇಲೆ ಕ್ರಮಕ್ಕೂ ನಾವು CCB ಅವರು ಮುಂದಾಗ್ತೀವಿ. ಜೊತೆಗೆ ನಾಳೆ ಹೇಮಾ ಸೇರಿದಂತೆ 8 ಜನ ಏನು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ದೀವಿ. ಅವ್ರು ಬಂದಿಲ್ಲ ಅಂತಂದರೆ NDPS ಆ್ಯಕ್ಟ್ 27B ಇನ್ವೋಕ್ ಮಾಡಿ ಅವರಿಗೆ ಇನ್ನೊಮ್ಮೆ ನೋಟಿಸ್ ಕೊಡ್ತೀವಿ. ಆಗಲೂ ಬಂದಿಲ್ಲ ಅಂದರೆ ಅವರನ್ನು ಈ ಒಂದು NDPS 27B ಆ್ಯಕ್ಟನ್ನು ಇನ್ವೋಕ್ ಮಾಡಿ ಅರೆಸ್ಟ್ ಮಾಡೋ ಕೆಲಸವನ್ನು ಮಾಡ್ತೀವಿ ಅಂತೇಳಿ CCB ಅಧಿಕಾರಿಗಳ ಮಾಹಿತಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಂತೆಲ್ಲ ಹೊಸ ಹೊಸ ವಿಚಾರಗಳು, ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಾ ಇದ್ದು. ಇನ್ನು ಏನೆಲ್ಲ ಬರ್ತದೆ ಅನ್ನೋದು ಸದ್ಯದಕ್ಕೆ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ನಾಗೇಂದ್ರ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ನೀವು ಹೇಳ್ದಂಗೆ ಕಾನೂನು ಕಠಿಣ ಆಗಬೇಕು ಅಂತ ಅನ್ಸುತ್ತೆ. ಹೌದು, ಅದು ಕಾನೂನು ಕಠಿಣ ಆಗಬೇಕು ಅಂತಂದ್ರೆ ಪ್ರಮುಖವಾಗಿ ಯಾರು ಫೋನ್ ಮಾಡಿ ಪ್ರೆಷರ್ ಆಗ್ತಾರಲ್ಲ ಅವ್ರನ್ನ A1 ಮಾಡ್ಬಿಡ್ಬೇಕು, ಆರೋಪಿ ನಂಬರ್ 1. ಯಾಕಂದ್ರೆ ನಮ್ಮ ರಿಪೋರ್ಟ್ ನಾಗರಾಜ್ ಹೇಳ್ತಾ ಇದ್ದಂತೆ ತನಿಖೆ ಮಾಡುವಾಗ ಅವ್ರಿಗೆ ಯಾವುದೇ ರೀತಿಯಾದಂಥ ಪ್ರೆಷರ್ ಹಾಕಬಾರ್ದು. ಅದು ಕಾಮನ್ ಆಗಿಬಿಟ್ಟಿದೆ. ನಾವು ಕ್ರೈಮ್ ರಿಪೋರ್ಟಿಂಗ್ ಮಾಡಬೇಕಾದ್ರೆ ನಮಗೂ ಅದ್ರ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅವ್ರ ಮೇಲೆ ಪ್ರೆಷರ್ ಇರುತ್ತೆ ಅಂತೇಳಿ. ಇವಾಗ ಅವ್ರು ಹೆಲ್ಪ್ ಮಾಡಲ್ಲ ಅಂತಂದ್ರೆ ಅವ್ರಿಗೆ ಫ್ಯೂಚರಲ್ಲಿ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ತೊಂದರೆಗಳು ಕೊಡೋದು, ಅವ್ರ ಮೇಲೆ ಏನೋ ಇಲ್ಲಿ ಡಿ ಅಂದರೆ ಡಿ ಅಂತಂದ್ರೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಹಾಕೋದು, ಈ ಥರದ್ದೆಲ್ಲ ಮಾಡಿಸ್ಬಿಡ್ತಾರೆ. ಈ ಕಡೆ ಅವರು ಅದನ್ನು ಯೋಚನೆ ಮಾಡಬೇಕು, ಜೀವನನೂ ಯೋಚನೆ ಮಾಡಬೇಕು. ಸಿನಿಮಾಗಳನ್ನ ನಾವು ನೋಡ್ತೀವಿ, ನಾನು ಅಂತ ಅಂದ್ಬಿಟ್ಟಾದ್ರೆ ಅದು ಸಿನಿಮಾ, ಅದ್ರಲ್ಲಿ ಅಲ್ಲಿ ಏನು ಬೇಕಾಗುತ್ತೆ. ಆದರೆ ಇಲ್ಲಿ ರಿಯಲ್ ಲೈಫಲ್ಲಿ ಆ ಥರ ಆಗೋದಿಲ್ಲ. ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ನೋಡಿ, ಪೆನ್ ಡ್ರೈವ್ ಪುರಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಮನಿಸ್ತಾ ಹೋಗೋಣ. ನೋಡಿ, SIT ತನಿಖಾ ತಂಡ ರಚನೆ ಆಗುತ್ತೆ. ರಚನೆ ಆದ ಬಳಿಕ ಒಂದಲ್ಲ ಎರಡಲ್ಲ 7 ಪ್ರಮುಖವಾದಂಥ ಎಡವಟ್ಟುಗಳನ್ನು ಮಾಡಿಕೊಡಿದೆ. ಲಿಸ್ಟ್ ಮಾಡ್ತಾ ಹೋದರೆ ತುಂಬ ಸಿಗುತ್ತೆ. ಆದರೆ ನಮಗೆ ಈಗ ಸಿಕ್ಕಿರುವಂಥದ್ದು ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಏನು ಮಾಡ್ತಾ ಇದೆ, SIT ತಂಡ ಸಾಲು ಎಡವಟ್ಟುಗಳನ್ನು ಮಾಡಿಕೊಂಡಿದೆ. ಈಗ HD ಕುಮಾರಸ್ವಾಮಿ ನೆನೆ SIT ಟೀಮನ್ನು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಕರೆದಿದ್ದಾರೆ.